ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಆಗ್ತಾಯಿದೆ. ತಮಗೆಲ್ಲ ಇದು ವಿಷಯ ಗೊತ್ತಿದೆ. ಶಿಕ್ಷಕ ವೃಂದಕ್ಕೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರಿಗೂ ಕೂಡ ಇದನ್ನು ನಾವು ಗೌರವವನ್ನು ಅರ್ಪಿಸಲೇಬೇಕು. ಯಾಕಂದರೆ ಹಿಂದಿನ ಶಿಕ್ಷಕರು, ಹಿಂದಿನ ಪರಿಸ್ಥಿತಿ, ಹಿಂದಿನ ಸಂಸ್ಕೃತಿ ಯಾವ ರೀತಿಯನ್ನು ಇತ್ತು ಅನ್ನೋದನ್ನು ತಿಳಿಸುವುದೇ ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ. ಜಪಾನ್ ಒಂದು ಕಾಲಕ್ಕೆ ಧ್ವಂಸವಾಗಿ ಹೋಗಿತ್ತು. 25 ವರ್ಷ ಸತತ ಶಿಕ್ಷಕರ ಪ್ರಯತ್ನದಿಂದ ಆ ದೇಶ ಮತ್ತೊಮ್ಮೆ ಎದ್ದು ನಿಂತಿದೆ. ಅಲ್ಲಿ ಕಾರ್ಮಿಕರ ಶಿಸ್ತು ಮತ್ತು ರಾಷ್ಟ್ರಪ್ರೇಮ ಇವು ಆ ದೇಶವನ್ನು ಸಮೃದ್ಧಿಯೆಡೆಗೆ ತೆಗೆದುಕೊಂಡು ಹೋಗಿವೆ. ಆದರೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ತಮಗೆಲ್ಲ ಇದು ಗೊತ್ತಿದೆ. ರಾಷ್ಟ್ರಕವಿ ಕುವೆಂಪು ಒಂದೆಡೆ ಹಾಡ್ತಾರೆ, ಹಿಂದೆ ಒಂದು ಕಾಲವಿತ್ತು, ಮುಂದೆ ಗುರಿ ಇತ್ತು. ಹಿಂದೆ ಗುರು ಇದ್ದ, ಸಾಗಿತ್ತು ರಣಧೀರರ ದಂಡು. ಇಂದು ಮುಂದೆ ಗುರಿ ಇಲ್ಲ, ಹಿಂದೆ ಗುರು ಇಲ್ಲ, ಸಾಗುತ್ತಿದೆ ರಣಹೇಡೆಗಳ ಹಿಂಡು. ಗುರು ಸರಿಯಾಗದ್ದಲ್ಲಿ ಗುರಿಯೂ ಇಲ್ಲ, ಮಾರ್ಗವೂ ಇಲ್ಲ. ಯಾವಾಗ ಶಿಕ್ಷಕರ ಟೀಚರ್ ಬೈ ಚಾಯ್ಸ್ ಆಗದೆ ಟೀಚರ್ ಬೈ ಚಾನ್ಸ್, ಅರ್ಥಾತ್ ತಾನೇ ಇಷ್ಟಪಟ್ಟು ಆಗದೆ ವಿಧಿ ಇಲ್ಲದೆ ಆಗಿರುತ್ತಾನೋ ಅಂಥವನಿಂದ ಬಹಳಷ್ಟು ನಿರೀಕ್ಷಿಸುವುದಕ್ಕೆ ಆಗೋದಿಲ್ಲ. ಭಾರತೀಯ ಪರಂಪರೆ ಅನಾದಿ ಕಾಲಕ್ಕೆ ವೇದೆಂಬ ರತ್ನಗಂಬಳ ಅಂತರದಲ್ಲೇ ಇದನ್ನೆಲ್ಲ ಹುದಿಸಿಕೊಂಡಿದೆ. ಇದನ್ನು ಗೀತೆ, ಉಪನಿಷತ್ತುಗಳು, ಸಂಬಂಧಿತ ಪುರಾಣ ಶಾಸ್ತ್ರಗಳು ವಿವರಣೆಯನ್ನು ನೀಡಿವೆ. ಇಂಥ ಭಾರತವನ್ನು ನಿರ್ಮಿಸಿದ್ದು ಅಂದಿನ ಗುರುಕುಲಗಳು. ಒಂದೇ ಜನ್ಮದಲ್ಲಿ ಅಂತರ್ಸ್ಥಿತಿಯನ್ನು ತಲುಪಬೇಕೆನ್ನುವ ತುಡಿತ ರಾಷ್ಟ್ರೀಯ ಶಿಕ್ಷಣ ನೀತಿಯಾಗಿದ್ದ ಕಾಲಘಟ್ಟದವು. ಇಂದು ದೇಶ ಸಂಸ್ಕಾರರಹಿತ ಮನಸ್ಸುಗಳಿಂದ ತುಂಬಿದೆ. ತರಬೇತಿರಹಿತ, ಸಾಮರ್ಥ್ಯರಹಿತ, ಸದ್ಗುಣರಹಿತ ಕೇವಲ ಒಂದಷ್ಟು ಪರೀಕ್ಷೆಗಳು ಪಾಸ್ ಮಾಡಿದ ಬೇಜವಾಬ್ದಾರಿ, ಭ್ರಷ್ಟ, ಆಲಸಿ ಸ್ವಾರ್ಥಗಳಿಗೆ ಹಳ್ಳಿಗಳಿಂದ ದಿಲ್ಲಿವರೆಗೆ ಆಯಕಟ್ಟಿನ ಜಾಗಗಳಲ್ಲಿ ತುಂಬಿಕೊಡೋದಕ್ಕೆ ಕಾರಣ ಅಂತ ಹೇಳ್ಬೋದು. ಇದಕ್ಕೆ ಹಲವು ಕಾರಣಗಳನ್ನು ಕೊಡ್ಬೋದಾದರೂ ಪ್ರಧಾನವಾಗಿ ಕಾಣುವುದು ನಮ್ಮ ಶಿಕ್ಷಕ ಎನ್ನುವ ಪದ ಅರ್ಥವನ್ನು ಬದಲಾಯಿಸಿಕೊಂಡಿದೆ. ಗೊತ್ತಾಗ್ತಾ ಇಲ್ಲ. ಜಪಾನ್ ಒಂದು ರಾಷ್ಟ್ರಪ್ರೇಮವನ್ನು ಮೆರೆದದ್ದು ಕಾರ್ಮಿಕರನ್ನು ಶಿಸ್ತು, ರಾಷ್ಟ್ರೀಯ ಸಂಪತ್ತುಗಳ ರಕ್ಷಣೆ ಇತ್ಯಾದಿಗಳ ಕಡೆಗೆ. ಯಾವ ವ್ಯಕ್ತಿಯ ಸಾಮರ್ಥ್ಯ, ಸದ್ಗುಣಗಳನ್ನು ಆಂತರಿಕವಾಗಿ ನಮ್ಮ ಮಗು ಪಡೆದುಕೊಂಡಿದೆ ಅದರ ಜನ್ಮ ಸಾರ್ಥಕವಾದಂತೆ ಎಂದು ಪಾಲಕರು ಭಾವಿಸ್ತಾರೆ. ಅವರೇ ಶಿಕ್ಷಕರಾಗಬೇಕಾದವರು. ಭಾರತೀಯ ಪರಂಪರೆಯಲ್ಲಿ ಇಂಥ ಮಹಾತ್ಮರ ಪಡೆಯಿತು. ಇವರೆಲ್ಲರ ಪ್ರತಿನಿಧಿಯಾಗಿ ಇಂದು ನಮ್ಮ ಮುಂದೆ ನಿಲ್ಲುವರೇ ಶ್ರೀರಾಮಕೃಷ್ಣರು, ಶ್ರೀ ರಾಧಾಕೃಷ್ಣನ್ ಮುಂತಾದವರು. ಸರ್ವಪಲ್ಲಿ ರಾಧಾಕೃಷ್ಣರ ಜೀವನ ವಿವರವನ್ನು ನಾನು ಇಲ್ಲಿ ಕೊಡಬೇಕೆನ್ನಿಸೋದಿಲ್ಲ. ಆಶ್ವಾಸ ಕೂಡಬೇಕೆಂದಿದ್ದ ಅವರನ್ನು ತತ್ವಶಾಸ್ತ್ರದೆಡೆಗೆ ಎಳೆದದ್ದೇ ವಿವೇಕಾನಂದರ ಸ್ಫೂರ್ತಿಯುಕ್ತ ವ್ಯಕ್ತಿತ್ವ ಅಂತ ಹೇಳ್ಬೋದು. ತಾನೇ ಸ್ಫೂರ್ತಿಗೊಳ್ಳದೆ ಯಾವ ವ್ಯಕ್ತಿಯು ಇನ್ನೊಬ್ಬರನ್ನು ಸ್ಫೂರ್ತಿಗೊಳಿಸಲಾರ. ಮಹಾನ್ ಚಿಂತಕ ಹೊರಾಸ್ಮನ್ ಮಾತಿನಂತೆ ಸ್ಫೂರ್ತಿಗೊಳಿಸದ ಶಿಕ್ಷಕನ ಬೋಧನೆ ಹಸಿ ಕಬ್ಬಿಣವನ್ನು ಸುತ್ತಿಗೆಯಿಂದ ಬಡಿದಂತೆ. ಇಂಗ್ಲೀಷ್ ಭಾಷೆಯ ಮೇಲಿನ ಪ್ರಭುತ್ವ, ಅವರ ವಿಶೇಷಣ ನೀತಿ, ಮಂಡನ ಸಾಮರ್ಥ್ಯಗಳು ಕಬ್ಬಿಣದ ಹೃದಯವನು ಎಂಬ ಬಿರುದು ಹೊತ್ತಿದ್ದ ಸ್ಟಾಲಿನ್ರು ಕೂಡ ರಾಧಾಕೃಷ್ಣನ್ ಮಾಸ್ಕೋ ಬಿಟ್ಟು ದಿಲ್ಲಿಗೆ ಓಡುವಾಗ ಕಣ್ಣೀರು ಸುರಿಸುವಂತೆ ಮಾಡಿತ್ತು. ಮೈಸೂರಿನಿಂದ ರಾಧಾಕೃಷ್ಣನ್ ಕಲ್ಕತ್ತೆಗೆ ಹೊರಟಾಗ ರೈಲ್ವೆ ಸ್ಟೇಷನ್ವರೆಗೆ ಅವರನ್ನು ಹೊತ್ತ ವಾಹನವನ್ನು ವಿದ್ಯಾರ್ಥಿಗಳು ತಾವೇ ಎಳೆದುಕೊಂಡು ಹೋಗಿದ್ದರು. ರಥದಲ್ಲೇ ದೇವರನ್ನು ಕುಳ್ಳಿರಿಸಿ ಭಕ್ತರು ಹೇಳುವಂತೆ ದೇವರ ತೀರಿನಂತೆ ಶೃಂಗಾರಗೊಂಡಿತ್ತು. ಅವರ ವಾಹನ ಮುಂದೆ ಅವರ ಶಿಷ್ಯ ಎನ್ ಕೃಷ್ಣಮೂರ್ತಿರಾಯರು ದೆಹಲಿಯಲ್ಲಿ ತಮ್ಮ ಗುರು ಮತ್ತು ರಾಷ್ಟ್ರಾಧ್ಯಕ್ಷ ರಾಧಾಕೃಷ್ಣನರನ್ನು ಭೇಟಿಯಾದಾಗ ಈ ಘಟನೆಯನ್ನು ಸ್ಮರಿಸುತ್ತಾ ರಾಧಾಕೃಷ್ಣನ್ ಹೇಳಿದರಂತೆ, ಅಂದು ನನ್ನ ಮನಸ್ಸಿನ ಬಂದ ಸಾರ್ಥಕ ಭಾವನೆ ಭಾರತದ ರಾಷ್ಟ್ರಾಧ್ಯಕ್ಷನಾಗಿದ್ದಲ್ಲೂ ಕೂಡ ಬಂದಿರಲಿಲ್ಲ ಅಂತ ಹೇಳಿದರು. ಹೌದು, ಪ್ರತಿಯೊಬ್ಬ ಶಿಕ್ಷಕನಾದಾಗ, ಆದರ್ಶ ಶಿಕ್ಷಕನಾದಾಗ ತನ್ನ ಬೋಧನಾ ಕೌಶಲ್ಯದಿಂದ ವಿದ್ಯಾರ್ಥಿಗಳ ಮನಗೆದ್ದು, ತನ್ನ ಪ್ರೀತಿಯಿಂದ ವಿದ್ಯಾರ್ಥಿಗಳ ಹೃದಯ ಗೆದ್ದು, ತನ್ನ ನಿವೃತ್ತಿಯೆಂದೋ ಇಲ್ಲವೇ ಹೊರವಾನುಗೊಂಡಾಗ ತನ್ನ ಪ್ರಿಯ ಶಿಷ್ಯರು ಕಣ್ಣೀರು ಹಾಕಿ ಭಾರವಾದ ವರದಿಂದ ಬೀಳ್ಕೊಟ್ರೆ ಅಂಥ ಶಿಕ್ಷಕ ಮನುಷ್ಯನಾಗಿರುವುದಿಲ್ಲ, ಅವನು ನಡೆದಾಡುವ ದೇವತೆ. ಅವನಷ್ಟು ಸುಖಿ, ವಿಜಯಿ, ರಾಷ್ಟ್ರ ನಿರ್ಮಾಣಕ, ಮನುಕುಲದ ದೀಪ ಬೇರಾರು ಇರಲಾರು. ಅಂಥ ಗೌರವವನ್ನು ಪಡೆದವರು ಧನ್ಯರು. ಆದರೆ ಇಂದಿನ ಪರಿಸ್ಥಿತಿ ನೋಡಿದಾಗ
ಗುರು ಎತ್ತ ಸಾಗಿದ್ದಾನೆ, ಶಿಷ್ಯ ಎತ್ತ ಸಾಗಿದ್ದಾನೆ. ನೀವು ಕಾಲೇಜುಗಳಲ್ಲಿ ಹೋಗಿ ನೋಡಿದಾಗ ಗೊತ್ತಾಗ್ತದೆ. ಪ್ರಾಥಮಿಕ ಶಿಕ್ಷಣದಲ್ಲಿ ಕೂಡ ವಿದ್ಯಾರ್ಥಿಗಳೇ ಬುದ್ಧಿ ಹೇಳುವಂತಿಲ್ಲ. ಒಂದೆರಡು ಏಟುಗಳನ್ನು ಹೊಡೆದರೆ ಪಾಲಕರು ತಕರಾರು ತೆಗಿತಾರೆ, ಆ ಶಿಕ್ಷಕನನ್ನೇ ಸಸ್ಪೆಂಡ್ ಆಗುವಂತೆ ಮಾಡ್ತಾರೆ. ಅಂದಿನ ಕಾಲಘಟ್ಟ ಬೇರೆ, ಇಂದಿನ ಕಾಲಘಟ್ಟ ಬೇರೆ, ವಿಚಾರ ಮಾಡುವಂಥ ವಿಷಯ ಇದು. ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಗೆ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.